ಇವಳ ಹೆಸರು ರಾಕಿ. ನೋಡೋಕೆ ಚೆನ್ನಾಗಿದ್ಲು. ಇವಳ ತಂದೆ ತಾಯಿ ಇವಳನ್ನ ತರುಣ್ ಬಾಲ್ಪಾಂಡೆ ಅನ್ನೋನಿಗೆ ಕೊಟ್ಟು ಮದುವೆ ಮಾಡಿದ್ರು. ಮದುವೆಯಾಗಿ 10 ವರ್ಷ ಇಬ್ರು ಚೆನ್ನಾಗೆ ಸಂಸಾರ ಮಾಡಿದ್ರು. ನಂತರ ಇವರಿಗೆ ಮಗ ಹುಟ್ಟಿದ್ದ. ಅವನಿಗೆ ಚೈತನ್ಯ ಅಂತ ಹೆಸರಿಟ್ಟಿದ್ರು. ಆದ್ರೆ ಚೈತನ್ಯ ದೈಹಿಕ ಮತ್ತು ಮಾನಸಿಕವಾಗಿ ಅಂಗವಿಕಲನಾಗಿದ್ದ. ಚೈತನ್ಯ ತಂದೆ ತರುಣ್ ಅದೆಷ್ಟೋ ಡಾಕ್ಟರ್ಗಳಿಗೆ ಮಗನನ್ನ ತೋರಿಸಿ ಒಂದು ಹಂತಕ್ಕೆ ಸರಿ ಮಾಡಿದ್ದ. ಆದ್ರೆ ಮಗನನ್ನ ತಾಯಿ ರಾಕಿ ಕೀಳಾಗಿ ನೋಡ್ತಿದ್ಲು. ತಂದೆ ಮಾತ್ರ ಎಲ್ಲೇ ಕೆಲಸಕ್ಕೆ ಹೋದ್ರು ಮಗನಿಗಾಗಿ ಬೇಗ ಮನೆ ಸೇರ್ಕೊಳ್ತಿದ್ದ. ಮಗನನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಬೇಗ ಹೋಗ್ಬೇಕು ಅಂತ ಕೆಲಸದ ಸಮಯದಲ್ಲಿ ಚಡಪಡಿಸ್ತಿದ್ದ. ಇತ್ತ ತಾಯಿಯಾದವಳು ಮಗನಿಗೆ ಸರಿಯಾಗಿ ಊಟ ಹಾಕ್ತಿರ್ಲಿಲ್ಲ. ಇದೇ ವಿಚಾರಕ್ಕೆ ತರುಣ್ ಹಾಗೂ ರಾಕಿ ನಡುವೆ ಜಗಳ ನಡೀತಲೇ ಇತ್ತು. ಇದೇ ಟೈಮಲ್ಲಿ ರಾಕಿ ಬಾಡಿಗೆಗೆ ಇದ್ದ ಮನೆ ಮಾಲೀಕನ ಮಗ ಸುಮಿತ್ ಅನ್ನೋನ ಜೊತೆ ಲವ್ ಅಲ್ಲಿ ಬಿದ್ದಿದ್ಲು. ಅವನು ಕೂಡ ಇವಳ ಅಂದಕ್ಕೆ ಮನಸೋತಿದ್ದ. ಇದರಿಂದ ಇಬ್ರು ಚೆನ್ನಾಗಿ ಎಂಜಾಯ್ ಮಾಡ್ತಾ ಓಡಾಡ್ಕೊಂಡಿದ್ರು. ಆದ್ರೆ ರಾಕಿ ವರ್ತನೆ ಇಷ್ಟವಾಗದೆ ಇದ್ದ ತರುಣ್ ಮಗನಿಗಾಗಿ ಎಲ್ಲವನ್ನ ಸಹಿಸಿಕೊಂಡು ಹೋಗ್ತಿದ್ದ. ಇವಳಿಗೆ ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಿದ್ರು ಸುಮ್ಮನಿದ್ದ. ಕುಟುಂಬಸ್ಥರೆಲ್ಲ ರಾಕಿ ಬಗ್ಗೆ ಮಾತನಾಡ್ಕೊಂಡ್ರು. ಅವನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಸುಮ್ಮನಿದ್ದ. ಯಾಕಂದ್ರೆ ತರುಣ್ಗೆ ನನ್ನ ಮಗನಿಗೆ ಇದ್ದ ಸಮಸ್ಯೆ ಮುಂದೆ ಇದೆಲ್ಲವೂ ತೃಣ ಮಾತ್ರವಾಗಿದ್ದು ಅಂತ ಅನ್ಕೊಳ್ತಿದ್ದ. ತರುಣ್ಗೆ ಮಗನೇ ಸರ್ವಸ್ವವಾಗಿ ಹೋಗಿದ್ದ. ಹೆಂಡತಿ ಏನೇ ಮಾಡಿದ್ರು ಅವನು ತಲೆಗೆ ಹಾಕಿಕೊಳ್ಳದೆ ಸಮಾಜದಲ್ಲಿ ಮರ್ಯಾದೆಗೆ ಹೆದರಿ ಜೀವನವನ್ನ ನಡೆಸ್ತಿದ್ದ. ಪ್ರಾಣಕ್ಕಿಂತ ಹೆಚ್ಚಾಗಿ ಸಾಕಿದ್ದ 13 ವರ್ಷದ ಮಗನ ಮೇಲೆ ತರುಣ್ ಇನ್ನಷ್ಟು ಹುಚ್ಚು ಪ್ರೀತಿಯನ್ನ ಬೆಳೆಸಿಕೊಂಡಿದ್ದ. ಆದ್ರೆ ಏನೇ ಮಾಡಿದ್ರು ನನ್ನ ಗಂಡ ನನ್ನಿಂದ ದೂರವಾಗಿ ಹೋಗ್ತಿಲ್ಲ ಅಂತ ರಾಕಿ ತರುಣ್ ಮೇಲೆ ಕೇಸ್ಗಳನ್ನ ಹಾಕಿದ್ಲು. ನನಗೆ ಹಿಂಸೆ ಕೊಡ್ತಿದ್ದಾನೆ, ವರದಕ್ಷಿಣೆ ಹಣಕ್ಕಾಗಿ ಪೀಡಿಸ್ತಿದ್ದಾನೆ ಅಂತ ರಾಕಿ ಸುಳ್ಳು ಕೇಸ್ನ ಹಾಕಿದ್ಲು. ಗಂಡನಿಂದ ಡೈವರ್ಸ್ ಬೇಕು ಅಂತ ರಾಕಿ ಕೋರ್ಟ್ ಮೊರೆ ಹೋಗಿದ್ಲು. ಅದಕ್ಕೆ ತರುಣ್ ಇವಳಿಂದ ದೂರವಾಗೋಕೆ ನಿರ್ಧರಿಸಿದ್ದ. ಆದ್ರೆ ತನ್ನ ಮಗನನ್ನ ತನ್ನ ಹತ್ರನೇ ಬಿಡುವಂತೆ ಅರ್ಜಿ ಸಲ್ಲಿಸಿದ್ದ. ಅವನಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೂ ಒಪ್ಪದೆ ರಾಕಿ ತನ್ನ ಮಗನನ್ನ ತನ್ನ ಹತ್ರನೇ ಇಟ್ಕೊಂಡಿದ್ಲು. ಆದ್ರೂ ಚೈತನ್ಯ ತಂದೆ ತರುಣ್ ಮಗನನ್ನ ಒಂದು ದಾರಿಗೆ ತರಬೇಕು ಅಂತ ಒದ್ದಾಡ್ತಿದ್ದ. ಆದ್ರೆ ಮಗನನ್ನ ಹೆಂಡತಿ ಹತ್ರನೇ ಬಿಡಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿತ್ತು. ಇದರಿಂದ ತರುಣ್ ಮಗನನ್ನ ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೊರಟು ಹೋಗಿದ್ದ. ಮಗನಿಗೆ ಔಷಧಗಳನ್ನ ತೆಗೆದುಕೊಡ್ತಿಲ್ಲ ಹಾಗೂ ಚಿಕಿತ್ಸೆಗೆ ದುಡ್ಡು ಕೊಡ್ತಿಲ್ಲ ಅಂತ ರಾಕಿ ಗಂಡನ ಮೇಲೆ ಮತ್ತೆ ಕೇಸ್ ಹಾಕಿದ್ಲು. 10 ಲಕ್ಷ ಜೀವನಾಂಶ ಬೇಕು ಅಂತ ಕೋರ್ಟಲ್ಲಿ ಮತ್ತೆ ಪಿಟಿಷನ್ ಹಾಕಿದ್ಲು. ಇದರ ಬಗ್ಗೆ ವಾದ ಪ್ರತಿವಾದಗಳು ನಡೀತಲೇ ಇದ್ವು. ಆಗ್ಲೇ ಗಂಡ ತರುಣ್ ತನ್ನ ಮಗನಿಗಾಗಿ 10 ಲಕ್ಷದ ಇನ್ಶೂರೆನ್ಸ್ ಬಾಂಡ್ ನ ಮಾಡಿಸಿರೋದು ರಾಕಿಗೆ ಗೊತ್ತಾಗಿತ್ತು. ಇದರಲ್ಲೂ ಹಸ್ತಕ್ಷೇಪ ಮಾಡಿದ್ದ ರಾಕಿ ನಾಮಿನಿಯಾಗಿ ಅವಳೊಬ್ಬಳ ಹೆಸರನ್ನೇ ಹಾಕ್ಬೇಕು ಅಂತ ಜಗಳ ತೆಗೆದಿದ್ಲು. ಆದ್ರೆ ತರುಣ್ ಇಬ್ಬರ ಹೆಸರಲ್ಲೂ ನಾಮಿನಿ ಮಾಡಿಸಿದ್ದ. ಇತ್ತ ಚೈತನ್ಯ ದಪ್ಪ ಆಗ್ತಿದ್ದಾನೆ ಅಂತ ರಾಕಿ 4 ಗಂಟೆಗಳ ಕಾಲ ಎಕ್ಸರ್ಸೈಸ್ ಮಾಡಿಸ್ತಿದ್ಲು. ಮನೆ ಕ್ಲೀನ್ ಮಾಡುವಂತೆ ಹೇಳ್ತಿದ್ಲು. ಅವನು ಮಾಡ್ಲಿಲ್ಲ ಅಂದ್ರೆ ಮನಸ್ಸು ಇಚ್ಛೆ ಹೊಡಿತಿದ್ಲು. ಹೆಚ್ಚು ಹೊತ್ತು ನಿದ್ದೆ ಮಾಡ್ತಾನೆ ಅಂತ ರಾತ್ರಿ 11 ಗಂಟೆವರೆಗೂ ಎದ್ದಿರ್ಬೇಕು ಅಂತ ಆರ್ಡರ್ ಹಾಕಿದ್ಲು. ಪ್ರಿಯಕರನ ಜೊತೆ ಎಂಜಾಯ್ ಮಾಡೋ ಸಮಯದಲ್ಲಿ ಮಗನನ್ನ ಬೇರೆ ರೂಮಲ್ಲಿ ಹಾಕಿ ಬೀಗ ಹಾಕಿ ಇನ್ನೊಂದು ರೂಮಲ್ಲಿ ಪ್ರಿಯಕರನ ಜೊತೆ ಮಂಚವೇರಿ ಬಿಡ್ತಿದ್ಲು. ಹೀಗೆ ಒಂದು ದಿನ ಪೂರ್ತಿ ಚೈತನ್ಯನನ್ನ ಮನೆಯಲ್ಲೇ ಬೀಗ ಹಾಕಿ ಹೊರಗೆ ಹೋಗಿದ್ದ ರಾಕಿ ಮಾರನೇ ದಿನದವರೆಗೂ ಮನೆಗೆ ಬಂದಿರಲಿಲ್ಲ. ಇದರಿಂದ ತಿನ್ನೋಕೆ ಊಟವಿಲ್ಲದೆ ನೀರು ಕುಡಿತಾ ಕಾಲ ಕಳೆದಿದ್ದ ಚೈತನ್ಯ ರಾತ್ರಿ ಎಲ್ಲ ಕಿಟಕಿ ಹತ್ರನೇ ನಿಂತು ಕಣ್ಣೀರು ಹಾಕಿದ್ದ. ಇದನ್ನ ನೋಡಿ ಪಕ್ಕದ ಮನೆಯ ಮಹಿಳೆಯೊಬ್ಬಳು ಏನಾಯ್ತು ಅಂತ ಕೇಳಿದ್ಲು. ಆಗ ನಮ್ಮ ಅಮ್ಮ ಹೊಡಿತಾಳೆ, ನನಗೆ ಸರಿಯಾಗಿ ಊಟ ಹಾಕ್ತಿಲ್ಲ ಅಂತ ಚೈತನ್ಯ ಹೇಳಿದ್ದ. ಇದರಿಂದ ಪಕ್ಕದ ಮನೆಯ ಹೆಂಗಸು ಇವನಿಗೆ ತಿನ್ನೋಕೆ ಬಿಸ್ಕೆಟ್ ಕೊಟ್ಟು ಸಮಾಧಾನ ಮಾಡಿದ್ಲು. ಆ ಮಹಿಳೆ ಇದೇ ವಿಚಾರವನ್ನ ರಾಕಿ ಮನೆಗೆ ಬರ್ತಿದ್ದಂತೆ ಕೇಳಿದ್ಲು. ಇದರಿಂದ ರಾಕಿ ಮಗನನ್ನ ತರಾಟೆಗೆ ತಗೊಂಡಿದ್ಲು. ನನ್ನ ಮಗನನ್ನ ನನ್ನ ಇಷ್ಟ ಬಂದಂತೆ ಸಾಕ್ತೀನಿ, ಕೇಳೋಕೆ ನೀನ್ಯಾರು ಅಂತ ಪಕ್ಕದ ಮನೆಯವರನ್ನ ದಬಾಯಿಸಿದ್ಲು. ಆಗ ನಿನಗೆ ಇಷ್ಟ ಇಲ್ಲದಿದ್ರೆ ನನ್ನ ಮೊಮ್ಮಗನನ್ನ ಕರ್ಕೊಂಡು ಹೋಗಿ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಚೈತನ್ಯ ಬಟ್ಟೆಗಳನ್ನ ರಾಕಿ ತಾಯಿ ಪ್ಯಾಕ್ ಮಾಡ್ತಿದ್ಲು. ಆದ್ರೆ ತಾಯಿ ಅನ್ನೋ ಕನಿಕರವು ಇಲ್ಲದೆ ರಾಕಿ ಅವಳ ತಾಯಿಯ ಮೇಲೇನೆ ಹಲ್ಲೆ ನಡೆಸಿ ಹೊರಗೆ ಹಾಕಿದ್ಲು. ಈ ವಿಚಾರ ತಿಳಿದ ರಾಕಿ ಸಹೋದರಿ ಕೂಡ ಚೈತನ್ಯನನ್ನ ನಾನು ಸಾಕ್ತೀನಿ ಅಂತ ಮುಂದೆ ಬಂದಿದ್ಲು. ಅದಕ್ಕೂ ಕೂಡ ರಾಕಿ ಸಹಕರಿಸಿರ್ಲಿಲ್ಲ. ಇನ್ನು ಈ ವಿಚಾರವೆಲ್ಲ ಚೈತನ್ಯ ತಂದೆಗೆ ಗೊತ್ತಾಗಿತ್ತು. ರಾಕಿ ಪ್ರಿಯಕರ ಸುಮಿತ್ ಕೂಡ ತನ್ನ ಮಗನ ಮೇಲೆ ಹಲ್ಲೆ ಮಾಡ್ತಿದ್ದಾನೆ ಅನ್ನೋ ವಿಷಯ ಗೊತ್ತಾಗಿ ತರುಣ್ ನೊಂದು ಹೋಗಿದ್ದ. ಎಷ್ಟೋ ಸಲ ರಾಕಿ ಮನೆಗೆ ಹೋಗಿ ಮಗನನ್ನ ತನ್ನ ಜೊತೆಯಲ್ಲಿ ಕಳಿಸಿಕೊಡುವಂತೆ ಜಗಳ ತೆಗೆದಿದ್ದ. ಅಲ್ಲದೆ ತನ್ನ ಮಗನನ್ನ ತನಗೆ ಒಪ್ಪಿಸುವಂತೆ ಕೋರ್ಟ್ನಲ್ಲಿ ಅಂಗಲಾಚಿದ್ದ. ಆದರೆ ಇದರಿಂದ ಯಾವುದೊಂದು ಪ್ರಯೋಜನವಾಗಿರಲಿಲ್ಲ. ರಾಕಿ ದಿನನಿತ್ಯ ಚೈತನ್ಯ ಮೇಲೆ ಹಲ್ಲೆ ಮಾಡಿ ಮನೆ ಕೆಲಸವನ್ನ ಮಾಡಿಸ್ತಿದ್ಲು. ಇವನನ್ನ ಹೊರಗೆ ಕಾಲಿಡೋಕು ಬಿಡ್ತಿರ್ಲಿಲ್ಲ. ಬೆಳಗ್ಗೆ ಎಕ್ಸರ್ಸೈಸ್ ಮಾಡಬೇಕು ಅಂತ ಚಿತ್ರಹಿಂಸೆ ಕೊಟ್ಟು ಎಬ್ಬಿಸ್ತಿದ್ಲು. ಒಂದು ದಿನ ಅರ್ಧರಾತ್ರಿಯಲ್ಲಿ ಸುಮಿತ್ ಮತ್ತು ರಾಕಿ ಚೈತನ್ಯನನ್ನ ಹೊಡೆದು ಬಡೆದು ಮಾಡ್ತಿದ್ರು. ನೋವು ತಾಳಲಾಗದೆ ಚೈತನ್ಯ ಜೋರಾಗಿ ಕಿರುಚಾಡಿದ್ದ. ಇದನ್ನ ಕೇಳಿ ಪಕ್ಕದ ಮನೆಯ ಮಹಿಳೆ ಧೈರ್ಯ ಮಾಡಿ ಬಾಗಿಲು ಬಡೆದಿದ್ಲು. ಆದ್ರೆ ಬಾಗಿಲು ತೆಗೆಯದೆ ಇದ್ದಾಗ ಪೊಲೀಸರಿಗೆ ಕಾಲ್ ಮಾಡೋದಾಗಿ ಹೆದರಿಸಿದ್ಲು. ಇದರಿಂದ ಬೇರೆ ದಾರಿ ಇಲ್ಲದೆ ರಾಕಿ ಬಾಗಿಲು
ತೆಗೆದಿದ್ಲು. ರಾಖಿ ಆಚೆ ಬರ್ತಿದ್ದಂತೆ ಪಕ್ಕದ ಮನೆಯ ಮಹಿಳೆ ಮೇಲೆ ಕೂಗಾಡಿದ್ಲು. ಹೆತ್ತ ಮಗನನ್ನ ಹೊಡೆದು ಬಡೆದು ಮಾಡ್ತಾ ಇದೀಯಾ? ಅಂಗವಿಕಲನಾಗಿರೋ ಮಗನ ಮೇಲೆ ಕೈ ಮಾಡೋಕೆ ನಿನಗೆ ಮನಸ್ಸಾದ್ರೂ ಹೇಗೆ ಬರುತ್ತೆ? ನಾನು ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತೀನಿ. ನಿನ್ನ ಕೈಯಲ್ಲಿ ಮಗನನ್ನ ನೋಡ್ಕೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ ನಮಗೆ ಕೊಟ್ಬಿಡು, ನಾನೇ ಈ ಮಗುನ ಸಾಕೊಳ್ತೀನಿ ಅಂತ ರಾಖಿಗೆ ಜಾಡಿಸಿದ್ಲು. ಇದಕ್ಕೆ ರಾಖಿ ಸಹ ಬಾಯಿಗೆ ಬಂದಂತೆ ಮಾತನಾಡಿದ್ಲು. ಇನ್ನೊಂದು ಸಲ ನನ್ನ ತಂಟೆಗೆ ಬಂದ್ರೆ ನಿನ್ನ ಗಂಡ ನನ್ನನ್ನ ಲೈಂಗಿಕವಾಗಿ ಬಳಸಿಕೊಳ್ಳೋಕೆ ಕಾಟ ಕೊಡ್ತಿದ್ದಾನೆ ಅಂತ ಕೇಸ್ ಹಾಕೋದಾಗಿ ಹೆದರಿಸಿದ್ಲು. ಇದರಿಂದ ಆ ಮಹಿಳೆ ಕಣ್ಣೀರು ಹಾಕ್ತಾ ಮನೆಗೆ ಬಂದಿದ್ಲು. ಇಲ್ಲಿಂದಲೇ ರಾಖಿ ಮನಸ್ಸಲ್ಲಿ ಕೆಟ್ಟ ಆಲೋಚನೆಯೊಂದು ಸುಳಿದಾಡಿತ್ತು. ಯಾವತ್ತಾದ್ರೂ ಒಂದು ದಿನ ಚೈತನ್ಯ ತನ್ನ ತಂದೆ ಬೇಕು ಅಂತ ತನ್ನ ಗಂಡನೊಂದಿಗೆ ಹೊರಟು ಹೋಗ್ತಾನೆ. ಕೋರ್ಟ್ನಲ್ಲಿ ಇದಕ್ಕಾಗಿನೇ ಅವನು ಅಲೀತಾ ಇದ್ದಾನೆ. ಹೀಗಾಗಿ ನಾನು ಹೆತ್ತ ಮಗನನ್ನ ನಾನೇ ಕೊಂದ್ರೆ ಇದರಿಂದ ಮುಕ್ತಿ ಹೊಂದಬಹುದು ಅಂತ ರಾಖಿ ಮಗನ ಕೊಲೆಗೆ ಸ್ಕೆಚ್ ಹಾಕಿದ್ಲು. ಅಲ್ಲದೆ ಈಗ ಕೊಂದ್ರೆ ಮಾತ್ರ ಪಾಲಿಸಿ ಹಣ ನನಗೆ ಬರುತ್ತೆ ಅಂತ ಪ್ರಿಯಕರ ಸುಮಿತ್ ಜೊತೆ ಸೇರಿ ಪ್ಲಾನ್ ಹಾಕಿದ್ಲು. 10 ಲಕ್ಷ ಇನ್ಶೂರೆನ್ಸ್ ಹಣಕ್ಕಾಗಿ ಇವನಿಗೆ ಜನ್ಮ ನೀಡಿದ್ದ ಈ ರಾಕ್ಷಸಿಯ ಪ್ರಿಯಕರನ ಜೊತೆ ಸೇರಿ ದಾರುಣವಾಗಿ ಹಿಂಸೆ ಕೊಟ್ಟು ಚೈತನ್ಯನ ಕೊಂದಿದ್ಲು. ರಕ್ತ ಹೊರಗೆ ಬರದಂತೆ ಸುಮಿತ್ ಚೈತನ್ಯ ಮೇಲೆ ಕ್ರಿಕೆಟ್ ಬ್ಯಾಟ್ ನಿಂದ ಎದೆ ಭಾಗಕ್ಕೆ ಪದೇ ಪದೇ ಹೊಡೆದಿದ್ದ. ಮಗ ಕೂಗಾಡಬಾರದು ಅಂತ ರಾಖಿ ಮಗನ ಬಾಯಿಗೆ ಬಟ್ಟೆ ತುರುಕಿದ್ಲು. ಹೀಗೆ ಕಿಂಚಿತ್ ಕನಿಕರವೂ ಇಲ್ಲದೆ ಇಬ್ರು ಸೇರಿ 20ಕ್ಕೂ ಹೆಚ್ಚು ಸಲ ಹೊಟ್ಟೆ ಮೇಲೆ ಹೊಡೆದಿದ್ರು. ಇದರಿಂದ ಚೈತನ್ಯ ಬಾಯಿಂದ ರಕ್ತವನ್ನ ಕಕ್ಕಿದ್ದ. ಆಗ ಚೈತನ್ಯ ಪ್ರಾಣ ಹೋಗೋಕು ಮೊದಲು ಈ ರಾಕ್ಷಸರು ಇವನನ್ನ ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ರು. ಆದ್ರೆ ಇವರು ಹೊಡೆದಿದ್ದ ಏಟಿಗೆ ಚಿಕಿತ್ಸೆಗೂ ಮೊದಲೇ ಚೈತನ್ಯ ಈ ಪಾಪಿಗಳ ಲೋಕವನ್ನ ಬಿಟ್ಟು ಹೊರಟು ಹೋಗಿದ್ದ. ಈ ವಿಚಾರವನ್ನ ಪಕ್ಕದ ಮನೆಯ ಮಹಿಳೆ ಪೊಲೀಸರಿಗೆ ಹೇಳಿ ಗುಟ್ಟಾಗಿ ಕಂಪ್ಲೇಂಟ್ ಕೊಟ್ಟಿದ್ಲು. ಇನ್ನು ತನ್ನ ಮಗ ಚೈತನ್ಯ ಸತ್ತಿರೋ ವಿಚಾರ ಕೇಳಿ ತಂದೆ ತರುಣ್ ಸಹ ಕಣ್ಣೀರ ಪಾಲಾಗಿದ್ದ. ನನ್ನ ಮಗನಿಗೋಸ್ಕರನೇ ನಾನು ಮತ್ತೊಂದು ಮದುವೆ ಮಾಡ್ಕೊಂಡಿರ್ಲಿಲ್ಲ. ಯಾವತ್ತಾದ್ರೂ ಒಂದು ದಿನ ನನ್ನ ಮಗ ನನ್ನ ಹತ್ರ ಬಂದೇ ಬರ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇದಕ್ಕೆ ಅವಕಾಶ ಕೊಡದ ನನ್ನ ಹೆಂಡತಿ ನನ್ನ ಮಗನನ್ನ ಕೊಂದಿದ್ದಾಳೆ ಅಂತ ಕೋರ್ಟ್ ಮುಂದೆ ತರುಣ್ ಕಣ್ಣೀರು ಹಾಕಿದ್ದ. ಇತ್ತ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ರು. ರಾಖಿಯನ್ನ ವಿಚಾರಣೆಗಾಗಿ ಸ್ಟೇಷನ್ಗೆ ಬರುವಂತೆ ಹೇಳಿದ್ರು. ಮೊದಲಿಗೆ ರಾತ್ರಿ ಬಾತ್ರೂಮ್ನಲ್ಲಿ ಜಾರು ಬಿದ್ದು ಮಗ ಸತ್ತಿದ್ದಾನೆ ಅಂತ ರಾಖಿ ಕತೆ ಕಟ್ಟಿದ್ಲು. ಆದ್ರೆ ಮರಣೋತ್ತರ ಪರೀಕ್ಷೆಯಲ್ಲಿ ದೇಹದ ಮೇಲೆ ಬಲವಾಗಿ ಹಲ್ಲೆ ಮಾಡಿದ್ದ ಗಾಯದ ಗುರುತುಗಳು ಬಲವಾಗಿ ಹೊಡೆದಿದ್ರಿಂದ ಕಿಡ್ನಿ ಹಾಗೂ ಲಿವರ್ ಡ್ಯಾಮೇಜ್ ಆಗಿ ಪ್ರಾಣ ಹೋಗಿದೆ ಅನ್ನೋದು ಗೊತ್ತಾಗಿತ್ತು. ಒಂದಲ್ಲ ಎರಡಲ್ಲ ಅಂತ ಪದೇ ಪದೇ ಹೊಡೆದಿದ್ರಿಂದ ಪ್ರಾಣ ಹೋಗಿದೆ ಅಂತಾನು ರಿಪೋರ್ಟ್ ನಲ್ಲಿ ಹೇಳಲಾಗಿತ್ತು. ಆಗ ಪೊಲೀಸರು ರಾಖಿಯನ್ನ ತಮ್ಮದೇ ಸ್ಟೈಲ್ ಅಲ್ಲಿ ವಿಚಾರಿಸಿದಾಗ ರಾಖಿ ಇನ್ನೊಂದು ನಾಟಕವನ್ನ ಶುರು ಮಾಡಿದ್ಲು. ಗಂಟೆಗೊಂದು ಸುಳ್ಳು ಹೇಳ್ತಿದ್ದ ರಾಖಿ ಇನ್ನೂ ಕೀಳು ಮಟ್ಟಕ್ಕೆ ಇಳಿದು ಬಿಟ್ಟಿದ್ಲು. ಪೊಲೀಸರ ಮುಂದೆ ರಾಖಿ ನನ್ನ ಮಗ ನನ್ನ ಮೇಲೆ ಅತ್ಯಾಚಾರ ಮಾಡೋಕೆ ಪ್ರಯತ್ನ ಪಟ್ಟ ಅಂತ ಪೊಲೀಸರ ಹತ್ರ ಯಾವುದೇ ಮುಜುಗರವಿಲ್ಲದೆ ಹೇಳಿಕೆ ಕೊಟ್ಟಿದ್ಲು. ಅವನೊಬ್ಬ ಮಾನಸಿಕ ಅಂಗವಿಕಲನಾಗಿದ್ದು ನನಗೆ ಲೈಂಗಿಕವಾಗಿ ಕಿರುಕುಳ ಕೊಡ್ತಿದ್ದ ಅಂತ ಹೇಳಿದ್ಲು. ಆದ್ರೆ ಮಾನಸಿಕ ವಿಕಲಾಂಗ ಅಂದ್ರೆ ಮಾನಸಿಕ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು, ಅಥವಾ ತಂದೆ ತನಗೆ ಮಗ ಬೇಕು ಅಂತ ಕೋರ್ಟ್ಗೆ ಅಲೀತಿದ್ದು ಅವನಿಗಾದ್ರೂ ಒಪ್ಪಿಸಬಹುದಿತ್ತು ಅಲ್ವಾ ಅಂತ ಮರುಪ್ರಶ್ನೆ ಮಾಡಿದ್ರು. ಆದ್ರೆ ರಾಖಿ ಇದಕ್ಕೆ ನಿರುತ್ತರಳಾಗಿದ್ಲು. ಇದರಿಂದ ಬೇರೆ ದಾರಿ ಇಲ್ಲದೆ 10 ಲಕ್ಷ ಇನ್ಶೂರೆನ್ಸ್ ಹಣಕ್ಕಾಗಿ ನನ್ನ ಲವರ್ ಸುಮಿತ್ ಜೊತೆ ಸೇರ್ಕೊಂಡು ನಾನೇ ನನ್ನ ಮಗನನ್ನ ಕೊಂದಿದ್ದಾಗಿ ರಾಖಿ ಪೊಲೀಸರ ಮುಂದೆ ನಿಜವನ್ನ ಒಪ್ಕೊಂಡಿದ್ಲು. ಸುಮಿತ್ನ ವಶಕ್ಕೆ ಪಡೆದ ಪೊಲೀಸರು ಅವನನ್ನ ತಮ್ಮದೇ ಸ್ಟೈಲಲ್ಲಿ ವಿಚಾರಿಸುತ್ತಿದ್ದಂತೆ ನಿಜವನ್ನ ಒಪ್ಕೊಂಡಿದ್ದ. ಇಲ್ಲಿ ಇನ್ನೊಂದು ಆಶ್ಚರ್ಯದ ವಿಚಾರ ಏನಂದ್ರೆ ರಾಖಿ ತಾಯಿ ಕೂಡ ಕೋರ್ಟ್ನಲ್ಲಿ ಮಗಳ ವಿರುದ್ಧ ಸಾಕ್ಷಿ ಹೇಳಿದ್ಲು. ನನಗೆ ಇಂತಹ ಮಗಳು ಹುಟ್ಟಿದ್ದಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಮದುವೆಗೂ ಮೊದಲು ಚೆನ್ನಾಗೇ ಇದ್ಲು. ಆದ್ರೆ ಮದುವೆಯಾಗಿ ಮಗುವಾದ ಮೇಲೆ ನನ್ನ ಮೊಮ್ಮಗನಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ಲು ಅಂತ ರಾಖಿ ತಾಯಿ ಕೋರ್ಟ್ ಮುಂದೆ ಕಣ್ಣೀರು ಹಾಕಿದ್ಲು. ಅಲ್ಲದೆ ಗಂಡನ ಜೊತೆ ಮಗನನ್ನ ಕಳಿಸೋಕೆ ಇಷ್ಟವಿಲ್ಲದಿದ್ರೆ ನನಗಾದ್ರೂ ಕೊಡು ಅಂತಾನು ಕೇಳಿದ್ದೆ. ನನ್ನ ಮತ್ತೊಬ್ಬ ಮಗಳು ಸಹ ಮಗುನ ಕೊಡು ಅಂತ ಕಣ್ಣೀರು ಹಾಕಿದ್ಲು. ಆದ್ರೆ ನಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕಿಸೋದಾಗಿ ಹೆದರಿಸಿದ್ಲು. ಇದರಿಂದ ನಾವು ಸುಮ್ಮನಾದ್ವಿ ಅಂತ ರಾಖಿ ತಾಯಿ ಕಣ್ಣೀರು ಹಾಕಿದ್ಲು. ಇವಳ ಗಂಡ ತರುಣ್ ಸಹ ತನ್ನ ಪತ್ನಿಯ ನೀಚ ಬುದ್ಧಿಯನ್ನ ಹೇಳಿ ಕಣ್ಣೀರು ಹಾಕಿದ್ದ. ನಾನು ಈ ಲೋಕದಲ್ಲಿ ಕೇವಲ ನನ್ನ ಮಗನಿಗಾಗಿ ಅಷ್ಟೇ ಬದುಕ್ತಿದ್ದೆ. ಕೋರ್ಟ್ ಮಾಡಿದ ಕೆಲಸಕ್ಕೆ ಇವತ್ತು ನನ್ನ ಮಗ ಬಲಿಯಾದ ಅಂತ ಹತಾಶೆಯನ್ನ ವ್ಯಕ್ತಪಡಿಸಿದ್ದ. ಮತ್ತೊಂದು ಸಾಕ್ಷಿಯಾಗಿ ರಾಖಿ ಮನೆ ಪಕ್ಕದ ಮಹಿಳೆ ಕೂಡ ಇವಳು ಮಾಡಿದ ಕ್ರೌರ್ಯವನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ಲು. ಆ ಮಹಿಳೆ ಎಷ್ಟೋ ಸಲ ಲೋಕದ ಜ್ಞಾನ ಇಲ್ಲದ ಆ ಮಗು ಹಸಿವಾಗ್ತಿದೆ, ತಿನ್ನೋಕೆ ಏನಾದ್ರೂ ಕೊಡಿ ಆಂಟಿ ಅಂತ ಕೇಳ್ತಿತ್ತು. ಇದನ್ನ ಕೇಳಿ ನನಗೆ ಕಣ್ಣೀರು ಉಕ್ಕಿ ಬರ್ತಿತ್ತು ಅಂತ ಕೋರ್ಟ್ ಮುಂದೆ ಆಕೆಯೂ ಸಹ ಕಣ್ಣೀರು ಹಾಕಿದ್ಲು. ಈ ಮಾತನ್ನ ಕೇಳಿ 1 ಸೆಕೆಂಡ್ ಜಡ್ಜ್ ಸಹ ತಲ್ಲಣಗೊಂಡಿದ್ರು. ಕೊನೆಗೆ ಚೈತನ್ಯನನ್ನ ಕೊಲ್ಲೋಕೆ ಬಳಸಿದ್ದ ಕ್ರಿಕೆಟ್ ಬ್ಯಾಟ್ ಮತ್ತು ರಾಡ್ನ ಪೊಲೀಸರು ವಶಪಡಿಸಿಕೊಂಡಿದ್ರು. ಅದರ ಮೇಲೆ ಸುಮಿತ್ ಫಿಂಗರ್ ಪ್ರಿಂಟ್ ಶೇಖರಿಸಿದ ಪೊಲೀಸರು ಕೋರ್ಟ್ಗೆ ಒಪ್ಪಿಸಿದ್ರು. ಮಗ ಕ್ರಿಕೆಟ್ ಆಡ್ಲಿ ಅಂತಾನೆ ಚೈತನ್ಯ ತಂದೆ ಮಗನಿಗಾಗಿ ಪ್ರೀತಿಯಿಂದ ಬ್ಯಾಟ್ ಕೊಡಿಸಿದ್ದ. ಆದ್ರೆ ಇದರಿಂದಲೇ ತನ್ನ ಮಗನ ಪ್ರಾಣ ಹೋಯ್ತು ಅಂತ ಗೊತ್ತಾಗಿ ತರುಣ್ ಕಣ್ಣೀರಿನಲ್ಲೇ ಕೈ ತೊಳೆದಿದ್ದ. ನಿನ್ನಂತ ಮಹಿಳೆ ತಾಯಿಯಾಗಿ ಅಲ್ಲ, ಕನಿಷ್ಠ ಪಕ್ಷ ಮನುಷ್ಯಳಾಗಿ ಕೂಡ ಸಮಾಜದಲ್ಲಿ ಇರೋಕೆ ಯೋಗ್ಯತೆ ಇಲ್ಲ ಅಂತ ತರುಣ್ ಹೆಂಡತಿ ಮೇಲೆ ಕಿಡಿಕಾರಿದ್ದ. ಪ್ರಿಯಕರನ ಮೋಜಿಗೆ ಬಿದ್ದ ರಾಖಿ ಗಂಡನ ಮೇಲಿನ ದ್ವೇಷದಿಂದ
ಕಾರಣದಿಂದ ವಿಕಲಾಂಗನಾಗಿದ್ದ ಮಗನನ್ನೇ ಕೊಂದಿದ್ಲು. ಪೊಲೀಸರು ಶೇಖರಿಸಿದ ಆಧಾರಗಳು ಮತ್ತು ಸಾಕ್ಷಿಗಳ ವಾದವನ್ನ ಆಲಿಸಿದ್ದ ಕೋರ್ಟ್ ರಾಕಿ ಹಾಗೂ ಅವಳ ಪ್ರಿಯಕರ ಸುಮಿತ್ಗೆ 18 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನು ವಿಧಿಸಿ ಆದೇಶಿಸಿತ್ತು. ಇದರಿಂದಲಾದ್ರೂ ನನಗೆ ಸ್ವಲ್ಪ ನೆಮ್ಮದಿ ಸಿಕ್ಕಿದೆ ಅಂತ ಮೀಡಿಯಾಗಳ ಮುಂದೆ ಚೈತನ್ಯ ತಂದೆ ಕಣ್ಣೀರು ಹಾಕಿದ್ದ. ಮಗನಿಗಾಗಿ ಕೋರ್ಟು ಪೊಲೀಸ್ ಸ್ಟೇಷನ್ ಅಂತ ಅಲೆಯುತ್ತಿದ್ದ ತಂದೆಗೆ ಕೊನೆಗೆ ಮಗನ ಕಳೆ ಬರೋ ಒಂದು ಸಿಕ್ಕಿತ್ತು. 10 ಲಕ್ಷ ಇನ್ಶೂರೆನ್ಸ್ ಹಣಕ್ಕಾಗಿ ಹೆತ್ತ ಮಗನನ್ನೇ ಕೊಂದ ಪಾಪಿಯೊಬ್ಳು ಜೈಲು ಪಾಲಾದ್ಲು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.